ಅದೇ ವರ್ಷ ಡಿಸೆಂಬರ್ 16ನೇ ತಾರೀಕಿನ ತನಕ ಈ ನರಮೇಧ ನಿರಂತರವಾಗಿ ನಡೆಯಿತು. ಆ ನರಮೇಧದ ಒಂದು ಝಲಕ್, ಒಂದು ದೊಡ್ಡ ಹಾಲ್ ಇದೆ, ಅನ್ನಛತ್ರ, ಢಾಕಾ ಯೂನಿವರ್ಸಿಟಿಯ ಒಳಗಡೆ. ಆ ಯೂನಿವರ್ಸಿಟಿಯ ಒಳಗಡೆ ಇದ್ದಂತಹ ಒಂದು ಜಗನ್ನಾಥ ಅನ್ನಛತ್ರದಲ್ಲಿ, ಜಗನ್ನಾಥ ಹಿಂದೂ ಅನ್ನಛತ್ರದಲ್ಲಿ ಅದರಲ್ಲಿ ಪುರುಷರಿದ್ರು, ಮಹಿಳೆಯರಿದ್ರು, ಮಕ್ಕಳಿದ್ರು, 10,000 ಜನ ಇದ್ರು. ಈ 10,000 ಜನ ಹಿಂದೂಗಳನ್ನು ನಿರ್ದಯವಾಗಿ ಒಂದೇ ರಾತ್ರಿ ಬೆಳಗಾಗುವುದರ ಒಳಗಡೆ ಪಾಕಿಸ್ತಾನಿ ಸೈನಿಕರು ಕತ್ತರಿಸಿ ಹಾಕಿ ರಾತ್ರಿ ಬೆಳಗಾಗ ರಕ್ತದ ಕೋಡಿ ಹರಿಯಿತು. ದೌರ್ಜನ್ಯ ಮುಂದುವರಿಯಿತು. ಎಷ್ಟು ಜನರನ್ನು ಸಾಯಿಸಿದ್ರು? ಸುಮಾರು 30 ಲಕ್ಷ ಜನರನ್ನು ಸಾಯಿಸಿದ್ರು. 4 ಲಕ್ಷಕ್ಕಿಂತ ಹೆಚ್ಚು ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿದ್ರು. ಇದರ ಪರಿಣಾಮ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಾರಣದಿಂದ ಸುಮಾರು 50 ಲಕ್ಷ ಜನ ನಿರಾಶ್ರಿತರಾಗಿ ಭಾರತದೊಳಗಡೆ ಓಡಿ ಬಂದರು. ಇದು ಬಾಂಗ್ಲಾದ ಹಿಂಸೆಯ ಶೇಖ್ ಮುಜಿಬುರ್ ರೆಹಮಾನ್ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಒಂದು ಲೆಕ್ಕ ಮಾಡ್ತಾರೆ. 1900ನೇ ಇಸವಿನಲ್ಲಿ 33% ಇದ್ದಂತ ಹಿಂದೂಗಳು, ಬಾಂಗ್ಲಾದಲ್ಲಿ ಇದ್ದಂತ ಹಿಂದೂಗಳು ಕೊನೆಗೆ ಯಾರಾದ್ರೂ ಉಳಿದಿದ್ರೆ ಅವ್ರನ್ನು ಬಲವಂತದ ಮತಾಂತರ ಮಾಡೋದು. ಹೀಗಾಗಿ 1971ನೇ ಇಸವಿನಲ್ಲಿ ಪ್ರಧಾನಮಂತ್ರಿ ಆದಂತ ಶೇಖ್ ಮುಜಿಬುರ್ ರೆಹಮಾನ್ ಅನ್ನು ಕೂಡ ಆ ಬಾಂಗ್ಲಾದ ರಾಕ್ಷಸರು ಬಿಡ್ಲಿಲ್ಲ. 1900 ಒಟ್ಟಿಗೆ ನಿಲ್ತಾರೆ. 1996ನೇ ಇಸವಿನಿಂದ 2001ರವರೆಗೆ ಮೊದಲ ಬಾರಿಗೆ ಬಾಂಗ್ಲಾದ ಪ್ರಧಾನಿಯಾಗಿ ಶೇಖ್ ಹಸೀನಾ ಕೆಲಸ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡನೇ ಬಾರಿಗೆ ತರುಣರಿಗೆ ಉದ್ಯೋಗ ಸಿಗೋದಿಲ್ಲ, ಅದಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ತರುಣರು ಬೀದಿಗೆ ಇಳಿದ್ರು. ಹೋರಾಟ ಪ್ರಾರಂಭ ಆಯಿತು. ಹೋರಾಟ ಹಿಂಸೆಗೆ ತಿರುಗಿತು. ಹೋರಾಟ ಪ್ರಾರಂಭ ಆದದ್ದು ಮುಂದಕ್ಕೆ ಬಂದದ್ದು ಶೇಖ್ ಹಸೀನಾ ಇದ್ದಂತ ಅವರ ಪ್ರಧಾನಿ ನಿವಾಸಕ್ಕೆ ನುಗ್ಗಿದ್ರು, ಪುಡಿ ಮಾಡಿದ್ರು, ಸಿಕ್ಕಿ ನನಗೆ ಎತ್ತಿ ಬಿಸಾಕಿದ್ರು. ಒಂದೇ ಒಂದು ಆಸೆ ಇದ್ದವರಿಗೆ ಭಾರತಕ್ಕೆ ಬರೋದರಿಂದಾಗಿ, ಹಾಗಾಗಿ ತಾನು ಉಟ್ಟ ಬಟ್ಟೆನಲ್ಲೇ ಭಾರತಕ್ಕೆ ಓಡಿ ಬಂದು ಶೇಖ್ ಹಸೀನಾ ರಕ್ಷಣೆ ಕೊಟ್ವಿ ನಾವು ಒಬ್ಬಳ ಅಮ್ಮನಿಗೆ, ಒಬ್ಬಳ ತಾಯಿಗೆ. ಇದು ಭಾರತದ ಸಂಸ್ಕೃತಿ, ಇದು ಭಾರತದ ಸಂಸ್ಕೃತಿ. ಶೇಖ್ ಹಸೀನಾಗೆ ರಕ್ಷಣೆ ಕೊಟ್ವಿ. ನೋಡಿ, ಈ ಪ್ರತಿಭಟನೆಗೂ ಅವರು ಪ್ರತಿಭಟನೆ ಶುರು ಮಾಡಿದ್ಯಾಕೆ? ರಿಸರ್ವೇಶನ್ ಸರಿ ಇಲ್ಲ ಅಂತ. ಆದ್ರೆ ಪ್ರತಿಭಟನೆ ಮುಂದೆ ಬಿಟ್ಟು ಹೋಗ್ತಾ ರಿಸರ್ವೇಶನ್ ಮೇಲೆ ಶುರುವಾದಂತಹ ಪ್ರತಿಭಟನೆ ಸರ್ಕಾರ ನಿರ್ಮಾಣ ಆಗೋದಕ್ಕೆ ಮೊದಲು ಬಾಂಗ್ಲಾದಲ್ಲಿ ನಡೆದಂತಹ ನರಮೇಧ 1971ನೇ ಇಸವಿ ಮಾರ್ಚ್ 25ನೇ ತಾರೀಕಿಗೆ ಪ್ರಾರಂಭ ಆಯಿತು. ಅದೇ ವರ್ಷ ಡಿಸೆಂಬರ್ 16ನೇ ತಾರೀಕಿನ ತನಕ ಈ ನರಮೇಧ ನಿರಂತರವಾಗಿ ನಡೆಯಿತು. ಆ ನರಮೇಧದ ಒಂದು ಝಲಕ್, ಒಂದು ದೊಡ್ಡ ಹಾಲ್ ಇದೆ, ಅನ್ನಛತ್ರ, ಢಾಕಾ ಯೂನಿವರ್ಸಿಟಿಯ ಒಳಗಡೆ. ಆ ಯೂನಿವರ್ಸಿಟಿಯ ಒಳಗಡೆ ಇದ್ದಂತಹ ಒಂದು ಜಗನ್ನಾಥ ಅನ್ನಛತ್ರದಲ್ಲಿ, ಜಗನ್ನಾಥ ಹಿಂದೂ ಅನ್ನಛತ್ರದಲ್ಲಿ 10,000 ಜನ ಸೇರಿದ್ರು. ಅದರಲ್ಲಿ ಪುರುಷರಿದ್ರು, ಮಹಿಳೆಯರಿದ್ರು, ಮಕ್ಕಳಿದ್ರು, 10,000 ಜನ ಇದ್ರು. ಈ 10,000 ಜನ ಹಿಂದೂಗಳನ್ನು ನಿರ್ದಯವಾಗಿ ಒಂದೇ ರಾತ್ರಿ ಬೆಳಗಾಗುವುದರ ಒಳಗಡೆ ಪಾಕಿಸ್ತಾನಿ ಸೈನಿಕರು ಕತ್ತರಿಸಿ ಹಾಕಿ ರಾತ್ರಿ ಬೆಳಗಾಗ ರಕ್ತದ ಕೋಡಿ ಹರಿಯಿತು. ದೌರ್ಜನ್ಯ ಮುಂದುವರಿಯಿತು. ಎಷ್ಟು ಜನರನ್ನು ಸಾಯಿಸಿದ್ರು? ಸುಮಾರು 30 ಲಕ್ಷ ಜನರನ್ನು ಸಾಯಿಸಿದ್ರು. 4 ಲಕ್ಷಕ್ಕಿಂತ ಹೆಚ್ಚು ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿದ್ರು. ಇದರ ಪರಿಣಾಮ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಾರಣದಿಂದ ಸುಮಾರು 50 ಲಕ್ಷ ಜನ ನಿರಾಶ್ರಿತರಾಗಿ ಭಾರತದೊಳಗಡೆ ಓಡಿ ಬಂದರು. ಇದು ಬಾಂಗ್ಲಾದ ಹಿಂಸೆಯ ಶೇಖ್ ಮುಜಿಬುರ್ ರೆಹಮಾನ್ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಒಂದು ಲೆಕ್ಕ ಮಾಡ್ತಾರೆ. 1900ನೇ ಇಸವಿನಲ್ಲಿ 33% ಇದ್ದಂತ ಹಿಂದೂಗಳು, ಬಾಂಗ್ಲಾದಲ್ಲಿ ಇದ್ದಂತ ಹಿಂದೂಗಳು ಕೊನೆಗೆ ಯಾರಾದ್ರೂ ಉಳಿದಿದ್ರೆ ಅವ್ರನ್ನು ಬಲವಂತದ ಮತಾಂತರ ಮಾಡೋದು. ಹೀಗಾಗಿ 1971ನೇ ಇಸವಿನಲ್ಲಿ ಪ್ರಧಾನಮಂತ್ರಿ ಆದಂತ ಶೇಖ್ ಮುಜಿಬುರ್ ರೆಹಮಾನ್ ಅನ್ನು ಕೂಡ ಆ ಬಾಂಗ್ಲಾದ ರಾಕ್ಷಸರು ಬಿಡ್ಲಿಲ್ಲ. 1900 ಒಟ್ಟಿಗೆ ನಿಲ್ತಾರೆ. 1996ನೇ ಇಸವಿನಿಂದ 2001ರವರೆಗೆ ಮೊದಲ ಬಾರಿಗೆ ಬಾಂಗ್ಲಾದ ಪ್ರಧಾನಿಯಾಗಿ ಶೇಖ್ ಹಸೀನಾ ಕೆಲಸ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡನೇ ಬಾರಿಗೆ ತರುಣರಿಗೆ ಉದ್ಯೋಗ ಸಿಗೋದಿಲ್ಲ, ಅದಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿ ಅಂತ ಹೇಳಿದ್ರು.
ಶೇಖ್ ಹಸೀನಾಗೆ ರಕ್ಷಣೆ ಕೊಟ್ವಿ. ನೋಡಿ, ಈ ಪ್ರತಿಭಟನೆಗೂ ಅವರು ಪ್ರತಿಭಟನೆ ಶುರು ಮಾಡಿದ್ಯಾಕೆ? ರಿಸರ್ವೇಶನ್ ಸರಿ ಇಲ್ಲ ಅಂತ. ಆದ್ರೆ ಪ್ರತಿಭಟನೆ ಮುಂದೆ ಮುಂದೆ ಹೋಗ್ತಾ ಹೋದವರಿಗೆ ಗೊತ್ತಾ, ರಿಸರ್ವೇಶನ್ ಮೇಲೆ ಶುರುವಾದಂತ ಪ್ರತಿಭಟನೆ ಸರ್ಕಾರ ನಿರ್ಮಾಣ ಆಗೋದಕ್ಕೆ ಮೊದಲು ಬಾಂಗ್ಲಾದಲ್ಲಿ ನಡೆದಂತ ಸಂವಿಧಾನ 1971 ಇಸ್ವಿ ಮಾರ್ಚ್ 25ನೇ ತಾರೀಕಿಗೆ ಪ್ರಾರಂಭವಾಯಿತು. ಅದೇ ವರ್ಷ ಡಿಸೆಂಬರ್ 16ನೇ ತಾರೀಕಿನ ತನಕ ಈ ನರಮೇಧ ನಿರಂತರವಾಗಿ ನಡೆಯಿತು. ಆ ನರಮೇಧದ ಒಂದು ಝಲಕ್, ಒಂದು ದೊಡ್ಡ ಹಾಲ್ ಇದೆ, ಅನ್ನಚಂದ್ರ, ಢಾಕಾ ಯೂನಿವರ್ಸಿಟಿಯ ಒಳಗಡೆ. ಆ ಯೂನಿವರ್ಸಿಟಿಯ ಒಳಗಡೆ ಇದ್ದಂತಹ ಒಂದು ಜಗನ್ನಾಥ ಅನ್ನಚಂದ್ರದಲ್ಲಿ, ಜಗನ್ನಾಥ ಹಿಂದೂ ಅನ್ನಚಂದ್ರದಲ್ಲಿ ಅದರಲ್ಲಿ ಪುರುಷರಿದ್ದರು, ಮಹಿಳೆಯರಿದ್ದರು, ಮಕ್ಕಳಿದ್ರು, 10,000 ಜನ ಇದ್ದರು. ಈ 10,000 ಜನ ಹಿಂದೂಗಳನ್ನು ನಿರ್ದಯವಾಗಿ ಒಂದೇ ರಾತ್ರಿ ಬೆಳಗಾಗುವುದರ ಒಳಗಡೆ ಪಾಕಿಸ್ತಾನಿ ಸೈನಿಕರು ಕತ್ತರಿಸಿ ಹಾಕಿದರು. ರಾತ್ರಿ ಬೆಳಗಾಗ ರಕ್ತದ ಕೋಡಿ ಹರಿಯಿತು, ದೌರ್ಜನ್ಯ ಮುಂದುವರಿಯಿತು. ಎಷ್ಟು ಜನರನ್ನು ಸಾಯಿಸಿದರು? ಸುಮಾರು 30 ಲಕ್ಷ ಜನರನ್ನು ಸಾಯಿಸಿದರು. ಒಂದು 4 ಲಕ್ಷಕ್ಕಿಂತ ಹೆಚ್ಚು ತಾಯಂದಿರ ಮೇಲೆ ಅತ್ಯಾಚಾರ ಮಾಡಿದರು. ಇದರ ಪರಿಣಾಮ ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಾರಣದಿಂದ ಸುಮಾರು 50 ಲಕ್ಷ ಜನ ನಿರಾಶ್ರಿತರಾಗಿ ಭಾರತದೊಳಗಡೆ ಓಡಿ ಬಂದರು. ಇದು ಬಾಂಗ್ಲಾದ ಹಿಂಸೆಯ. ಶೇಖ್ ಮುಜಿಬುರ್ ರೆಹಮಾನ್ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಒಂದು ಲೆಕ್ಕ ಮಾಡ್ತಾರೆ. 1900ನೇ ಇಸವಿನಲ್ಲಿ 33% ಇದ್ದಂತ ಹಿಂದೂಗಳು, ಬಾಂಗ್ಲಾದಲ್ಲಿ ಇದ್ದಂತ ಹಿಂದೂಗಳು ಕೊನೆಗೆ ಯಾರಾದ್ರೂ ಉಳಿದಿದ್ರೆ ಅವ್ರನ್ನು ಬಲವಂತನ ಮತಾಂತರ ಮಾಡೋದು. ಹೀಗಾಗಿ 1971ನೇ ಇಸವಿನಲ್ಲಿ ಪ್ರಧಾನಮಂತ್ರಿ ಆದಂತ ಶೇಖ್ ಮುಜಿಬುರ್ ರೆಹಮಾನ್ ಅನ್ನು ಕೂಡ ಆ ಬಾಂಗ್ಲಾದ ರಾಕ್ಷಸರು ಬಿಡ್ಲಿಲ್ಲ. 1900 ಒಟ್ಟಿಗೆ ನಿಲ್ತಾರೆ. 1996ನೇ ಇಸವಿನಿಂದ 2001ರವರೆಗೆ ಮೊದಲ ಬಾರಿಗೆ ಬಾಂಗ್ಲಾದ ಪ್ರಧಾನಿಯಾಗಿ ಶೇಖ್ ಹಸೀನಾ ಕೆಲಸ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡನೇ ಬಾರಿಗೆ ತರುಣರಿಗೆ ಉದ್ಯೋಗ ಸಿಗೋದಿಲ್ಲ, ಅದಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ತರುಣರು ಬೀದಿಗೆ ಇಳಿದ್ರು. ಹೋರಾಟ ಪ್ರಾರಂಭ ಆಯಿತು. ಹೋರಾಟ ಹಿಂಸೆಗೆ ತಿರುಗಿತು. ಹೋರಾಟ ಪ್ರಾರಂಭ ಆದದ್ದು ಮುಂದಕ್ಕೆ ಬಂದದ್ದು ಶೇಖ್ ಹಸೀನಾ ಇದ್ದಂತ ಅವರ ಪ್ರಧಾನಿ ನಿವಾಸಕ್ಕೆ ನುಗ್ಗಿದ್ರು, ಪುಡಿ ಮಾಡಿದ್ರು, ಸಿಕ್ಕಿದನ್ನು ಎತ್ತು ಬಿಸಾಕಿದ್ರು. ಒಂದೇ ಒಂದು ಆಸೆ ಇದ್ದವರಿಗೆ ಭಾರತಕ್ಕೆ ಬರೋದರಿಂದಾಗಿ, ಹಾಗಾಗಿ ತಾನು ಉಟ್ಟ ಬಟ್ಟೆನಲ್ಲೇ ಭಾರತಕ್ಕೆ ಓಡಿ ಬಂದು ಶೇಖ್ ಹಸೀನಾ ರಕ್ಷಣೆ ಕೊಟ್ವಿ ನಾವು ಒಬ್ಬಳ ಅಮ್ಮನಿಗೆ, ಒಬ್ಬಳ ತಾಯಿಗೆ. ಇದು ಭಾರತದ ಸಂಸ್ಕೃತಿ, ಇದು ಭಾರತದ ಸಂಸ್ಕೃತಿ. ಶೇಖ್ ಹಸೀನಾಗೆ ರಕ್ಷಣೆ ಕೊಟ್ವಿ. ನೋಡಿ, ಈ ಪ್ರತಿಭಟನೆಗೂ